ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿ ರಾಗಿ ಅಂಬಲಿಯನ್ನು ಮಾಡ್ತಾ ಇದ್ದೇನೆ. ರಾಗಿ ಅಂಬಲಿಗೆ ನೀರನ್ನು ಕುದಿಯಲಿಕ್ಕೆ ಇಟ್ಟುಕೊಳ್ತಾ ಇದ್ದೇನೆ. ಕುದಿಯುತ್ತಿರುವ ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ ನೀರು ಕುದಿಲಿಕ್ಕೆ ಇಟ್ಕೊಳ್ಬೇಕು. ನಂತರ ಇಲ್ಲಿ 2 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೇನೆ. ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೇನೆ. ಕುದಿಯುತ್ತಿರುವ ನೀರಿಗೆ ರಾಗಿ ಹಿಟ್ಟು ಹಾಗೆ ಹಾಕಬಾರ್ದು, ಗಂಟಾಗುತ್ತದೆ. ಇದನ್ನು ಮೊದಲೇ ರಾಗಿ ಹಿಟ್ಟು ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ಆ ನಂತರ ಕುದಿಯುತ್ತಿರುವ ನೀರಿಗೆ ಹಾಕಿಕೊಳ್ಳಬೇಕು, ಅಂದರೆ ಗಂಟಾಗುವುದಿಲ್ಲ. ಇಲ್ಲಿ ನೀರು ಕುದಿಯುತ್ತಿದೆ. ಈಗ ನೀರಿನಲ್ಲಿ ಕಲಿಸಿಕೊಂಡಿರುವ ರಾಗಿ ಹಿಟ್ಟನ್ನು ನಾನು ಬಿಸಿ ನೀರಿಗೆ ಹಾಕಿಕೊಳ್ತಾ ಇದ್ದೇನೆ. ಹಿಟ್ಟು ಹಾಕಿದ ನಂತರ ಅದನ್ನು ಚೆನ್ನಾಗಿ ಕಲಿಸಿಕೊಳ್ಳಬೇಕು. ಯಾವುದೇ ರೀತಿ ಗಂಟಾಗಲಾರದಂತೆ ಅದನ್ನು ಕಲಿಸಿಕೊಳ್ಳಬೇಕು. ಒಂದು 7-8 ನಿಮಿಷಗಳ ಕಾಲ ಕುದಿಸಿಕೊಂಡರೆ ಸಾಕು. ಕಲಿಸುತ್ತಾ ಅದು ಸ್ವಲ್ಪ ಗಟ್ಟಿಯಾಗುತ್ತಾ ಬರುತ್ತದೆ. ಒಂದು 7-8 ನಿಮಿಷಗಳ ಕಾಲ ಆದರೆ ಸಾಕು. ಅದನ್ನು ಒಂದು ಅರ್ಧ ತಾಸುಗಳ ಕಾಲ ಆರಲು ಬಿಡಬೇಕು. ಆರಲು ಬಿಡಬೇಕು. ನಂತರ ಸ್ವಲ್ಪ ಗಟ್ಟಿಯಾಗುತ್ತದೆ. ಅಂಬಲಿಗೆ ಇಲ್ಲಿ ನಾನು ಮಜ್ಜಿಗೆ, ಸಣ್ಣದಾಗಿ ಹೆಚ್ಚಿಕೊಂಡಿರುವ ಉಳ್ಳಾಗಡ್ಡಿ, ಕೊತ್ತಂಬರಿಯನ್ನು ನಾನು ಇಲ್ಲಿ ಬೇರೆ ಒಂದು ಪಾತ್ರೆಗೆ ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ನಂತರ ಅದಕ್ಕೆ ಮಜ್ಜಿಗೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ. ಉಳ್ಳಾಗಡ್ಡಿ, ಕೊತ್ತಂಬರಿಯನ್ನು ಹಾಕಿಕೊಂಡರೆ ರಾಗಿ ಅಂಬಲಿ ರೆಡಿಯಾಗುತ್ತದೆ. ಬಿಸಿಲಿಗೆ ರಾಗಿ ಅಂಬಲಿಯನ್ನು ಕುಡಿದರೆ ದೇಹಕ್ಕೆ ಆರೋಗ್ಯಕರವಾಗಿರುತ್ತದೆ. ನಾನು ಮಾಡಿರುವ ರಾಗಿ ಅಂಬಲಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ಹೇಗಾಯಿತು ಎಂದು. ಪ್ಲೀಸ್ ಸಪೋರ್ಟ್ ಮಾಡಿ. ರಾಗಿ ಅಂಬಲಿ ರೆಡಿ ಆಯಿತು.